ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಆಶಾ ಕಿರಣ್. ಇದು ನನ್ನ ಸೆಕೆಂಡ್ ವ್ಲಾಗ್ ಆಗಿರುತ್ತೆ. ಸೆಕೆಂಡ್ ಡೇ ಬ್ಯೂಟಿ ಎಕ್ಸ್ಪೋನಲ್ಲಿ ಯಾವ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಸೆಷನ್ನ ನಾನು ಅಟೆಂಡ್ ಮಾಡಿದೆ, ನಾನು ಏನೆಲ್ಲ ನಾಲೆಡ್ಜ್ನ ತಿಳ್ಕೊಂಡೆ ಅಂತ ತಿಳಿಸ್ಕೊಡ್ತೀನಿ. ನಾನು ಫಸ್ಟ್ ಸೆಷನ್ ಅಟೆಂಡ್ ಮಾಡಿದ್ದು ಲೇಖಾ ಮ್ಯಾಮ್ ಅವರದ್ದು. ಅವರು ನಮಗೆ ಸ್ಕಿನ್ ಪ್ರೆಪ್ನ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ರು. ಯಾಕಂದರೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿರೋದು ಮೇಕಪ್ ಗ್ರೇ ಬರ್ತಿದೆ, ಮೇಕಪ್ ಲಾಂಗ್ ಸ್ಟೇ ಉಳಿತಾ ಇಲ್ಲ, ಪ್ಯಾಚ್ ಥರ ಆಗ್ತಿದೆ. ಮೇಕಪ್ ಮಾಡಬೇಕಾದ್ರೆ ಬಿಫೋರ್ ಮೇಕಪ್ ಸ್ಕಿನ್ ಪ್ರೆಪ್ನ ಮಾಡ್ಕೋಬೇಕಾದ್ರೆ ಮಿಸ್ಟೇಕ್ ಮಾಡ್ತಿದ್ದಾರೆ. ಅದರಿಂದ ಈ ಎಲ್ಲ ಪ್ರಾಬ್ಲಮ್ಸ್ಗಳು ಆಗ್ತಿದೆ. ನಾವು ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡೆ. ನೆಕ್ಸ್ಟ್ ಸೆಷನ್ ಇದ್ದಿದ್ದು ಬೃಂದಾ ಮ್ಯಾಮ್ ಅವರದ್ದು. ಅವರು ನಮಗೆ ಮೀಡಿಯಮ್ ರೇಂಜ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಒಂದು ಸುಂದರವಾದ ಮೇಕಪ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ತಿಳಿಸ್ಕೊಟ್ರು. ಎಲ್ಲರೂ ಕಾಸ್ಟ್ಲಿ ಪ್ರಾಡಕ್ಟ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಮೀಡಿಯಮ್ ರೇಂಜ್ ಪ್ರಾಡಕ್ಟ್ ಯೂಸ್ ಮಾಡ್ಬೋದು, ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆಂಟ್ ಬಂತು. ನೋಡ್ತಾ ಇರ್ಬೋದು ಫೈನಲ್ ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಸೆಷನ್ ಇದ್ದಿದ್ದು ಅನಿಲ್ ಸರ್ ಅವ್ರದ್ದು ಮಾರ್ಕೆಟಿಂಗ್ ಕ್ಲಾಸ್ ಆಗಿರುತ್ತೆ. ಈ ಸೆಷನ್ನಲ್ಲಿ ಮಾರ್ಕೆಟಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ಇವತ್ತಿನ ಜನ್ರೇಷನಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಈಸ್ ಎ ಪಾರ್ಟ್ ಆಫ್ ಲೈಫ್ ಆಗಿದೆ. ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ತುಂಬ ಜನಕ್ಕೆ ರೀಚ್ ಮಾಡ್ಬೋದು, ರೀಚ್ ಮಾಡೋಕ್ಕೆ ಏನೆಲ್ಲ ಸ್ಟೆಪ್ನ ತೊಗೊಬೋದು ಅಂತ ಹೇಳಿಕೊಟ್ರು. ನಾವು ಮಾಡ್ತಿರೋ ವರ್ಕ್ ಎಷ್ಟೇ ಚೆನ್ನಾಗಿದ್ರೂ ಔಟ್ಲುಕ್ ತುಂಬ ಚೆನ್ನಾಗಿ ಬರ್ತಿದ್ರು ಮಾರ್ಕೆಟಿಂಗಲ್ಲಿ ನಾವು ಜನನ ರೀಚ್ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮನ್ನು ನಾವು ಪ್ರಮೋಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ತಿಳ್ಕೊಂಡೆ. ನೆಕ್ಸ್ಟ್ ಸೆಷನ್ ಇದ್ದಿದ್ದು ಪ್ರಿಯಾಂಕಾ ಮ್ಯಾಮ್ ಅವರ ನ್ಯೂಡ್ ಬ್ರೈಡಲ್ ಮೇಕಪ್ ಆಗಿತ್ತು. ನಾನು ಕೂಡ ನ್ಯೂಡ್ ಬ್ರೈಡಲ್ ಮೇಕಪ್ನ ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ನ್ಯೂಡ್ ಮೇಕಪ್ ಅಂದರೆ ನಮ್ಮ ಸ್ಕಿನ್ ಟೋನ್ ಏನಿರುತ್ತೆ ಅದಕ್ಕೆ ಹೊಂದುವ ಹಾಗೆ ಮೃದುವಾದ ಶೇಡ್ಗಳನ್ನು ಬಳಸಲಾಗುತ್ತೆ. ಹೆಚ್ಚು ಮೇಕಪ್ ಮಾಡಿದಂತೆ ಕಾಣದೆ ಒಂದು ಸೌಮ್ಯವಾದ ಲುಕ್ನ ಕ್ರಿಯೇಟ್ ಮಾಡೋದು. ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಮೇಕಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟ್ ಸೆಷನ್ ನೈಲ್ ಆರ್ಟ್ ಆಗಿತ್ತು. ಡಿಫ್ರೆಂಟ್ ಸ್ಟೈಲ್ ಆಫ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಫಿಕ್ಸ್ ಮಾಡೋದು ಹೇಗೆ, ಯಾರಿಗೆಲ್ಲ ಯೂಸ್ ಮಾಡಬಾರ್ದು ಅಂತ ತಿಳ್ಕೊಂಡೆ. ನೋಡಿ ನೈಲ್ ಆರ್ಟ್ ಕೂಡ ತುಂಬಾ ಚೆನ್ನಾಗಿ ಬಂತು. ನೆಕ್ಸ್ಟ್ ಸೆಷನ್ ಇದ್ದಿದ್ದು ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ರಾಜ್ಕ್ರಿಶ್ ಅವರದ್ದು. ಅವರು ಥಿಯರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವರು ನಮಗೆ ಮೇಕಪ್ ಮಾಡೋಕ್ಕೂ ಮುಂಚೆ ಸ್ಕಿನ್ನ ಅನಲೈಸ್ ಮಾಡಿ ಯಾವ ಸ್ಕಿನ್ ಟೈಪ್ ಇದೆ ಅಂತ ಟೆಸ್ಟ್ ಮಾಡಿ ಸ್ಕಿನ್ ಟೈಪ್ ಪ್ರಕಾರ ನಾವು ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಹಾಗೆ ಪ್ರಾಡಕ್ಟಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ ಚೆಕ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಅವ್ರ ಮೇಕಪ್ ಸೆಷನ್ನ ಲೈವಲ್ಲಿ ನೋಡಬೇಕು ಅಂತ. ಯಾಕಂದರೆ ಅವರ ಮೇಕಪ್ ಟೆಕ್ನಿಕ್ಸು ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ನಾನು ಕೂಡ ತಿಳ್ಕೊಂಡೆ. ಮೇಕಪ್ ಸೆಷನ್ನು ತುಂಬ ಯೂಸ್ಫುಲ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.